ಕಂಡು ಮೆಟ್ಟಿದ ನಾಡು ಓಪನ್ ಹಾರ್ಟ್ ಪತ್ರಿಕೆಯ ಸಂಪಾದಕರು ಬಾಗಲಕೋಟ್ ಜಿಲ್ಲೆಯ ಮಿಸ್ಟರ್ ಆರ್.ಡಿ. ಬಾಬು ಎಂದರೆ ಸಾಧನೆಯ ಸರದಾರ. ಅಂದರೆ ಸುಮಾರು 23 ವರ್ಷಗಳಿಂದ ಕಲಾ ಸರಸ್ವತಿಯ ಕೃಪೆಯಿಂದ ಕರ್ನಾಟಕದಾದ್ಯಂತ ಸಂಗೀತದ ಕಾರ್ಯಕ್ರಮಗಳನ್ನು ನೀಡುತ್ತಾ ಮನೆ ಮಂದಿಯ ಮಾತಾಗಿರುವ ಮಂಜುಳಾ ಮೆಲೋಡೀಸ್ ತಂಡದ ಗಾಯಕ ನಾಯಕ ಮಿಸ್ಟರ್ ಆರ್.ಡಿ. ಬಾಬು ಎಂಬ ಜೂನಿಯರ್ ಉಪೇಂದ್ರ. ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವರೇ ಮೆಚ್ಚುವ ರೀತಿಯಲ್ಲಿ ಅಭಿನಯಿಸುತ್ತಾ ಚಂದನ ವಾಹಿನಿಯಲ್ಲಿ ಹೆಸರಾಂತ ಧಾರಾವಾಹಿಗಳಾದ ಅನಿರೀಕ್ಷಿತ, ಪವಿತ್ರ ಬಂಧನ, ಕೂಗು ಮತ್ತು ಕನಸು ಎಂಬ ಧಾರಾವಾಹಿ ಮೂಲಕ ಕನ್ನಡಿಗರಿಗೆ ಪರಿಚಯವಾದರು. ತದನಂತರ ಮಜಾ ಟಾಕೀಸ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸೂಪರ್ ಸ್ಟಾರ್ ಉಪೇಂದ್ರ ಸರ್ ಅವರ ಜೊತೆಯಲ್ಲಿ ಕನ್ನಡಿಗರಿಗೆ ರಿಯಲ್ ಆಗಿ ಚಿತ್ರಗಳ ಇತಿಹಾಸವನ್ನು ಮೆಲುಕು ಹಾಕುತ್ತಾ ತಮ್ಮದೇ ಆದ ನಟನೆಯ ಮೂಲಕ ಓಪನ್ ಹಾರ್ಟ್, ಗಾಂಧೀಜಿಯ ಕನಸು, ಬಿಂದಾಸ್ ಹುಡುಗಿ, ಬಿಡಲಾರೆ ಎಂದು ನಿನ್ನ ಹಾರರ್ ಮೂವಿ ಮತ್ತು 90 ಹೊಡಿ ಮನಿಗ್ನಡಿ ಚಿತ್ರದ ಮೂಲಕ ನಟರಾಗಿ ಮಿಂಚುತ್ತಿದ್ದಾರೆ. ಇಷ್ಟೇ ಅಲ್ಲದೆ ಆರ್.ಡಿ. ಬಾಬು ಎಂಬ ಸಾಧನೆಯ ಶಿಖರ ಸಾಮಾಜಿಕವಾಗಿ ಜನರ ಮಧ್ಯೆ ಬೆರೆತಿದ್ದಾರೆ. ಅಂದರೆ ಪ್ರಥಮದಲ್ಲಿ ಆಟೋ ಚಾಲಕ ಸಂಘಟನೆಯನ್ನು ಹುಟ್ಟು ಹಾಕಿ ತದನಂತರ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಸಾಂಸ್ಕೃತಿಕ ಘಟಕದ ಜಿಲ್ಲಾ ಅಧ್ಯಕ್ಷರಾಗಿ ಮೆರೆಯುತ್ತಾ ಪಾಪಿಗಳ ಪಾಲಿಗೆ ಸಿಂಹದಂತೆ ಗರ್ಜಿಸುತ್ತಾ ಅಣ್ಣ ಮುತ್ತಪ್ಪರಾಯಿ ಹುಟ್ಟು ಹಾಕಿದ ಜಯ ಕರ್ನಾಟಕ ಸಂಘಟನೆಯ ಬಾಗಲಕೋಟ್ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ಗುರುತಿಸಿಕೊಂಡು ಹಲವಾರು ಹೋರಾಟಗಳಿಗೆ ಬಂದ ಆರ್.ಡಿ. ಬಾಬು ಅವರು ಗರ್ಭಿಣಿಯರಿಗೆ ಉಚಿತ ಆಂಬ್ಯುಲೆನ್ಸ್ ಸೇವೆ ಮತ್ತು ಸಕಲ ಧರ್ಮವನ್ನು ಪ್ರೀತಿಸುವ ಇವರು ಗೋಶಾಲೆಯನ್ನು ನಿರ್ಮಿಸಿ ಬಡವರಿಗೆ ಸಹಾಯ ಹಸ್ತವನ್ನು ನೀಡುತ್ತಾ ಬಂದಿದ್ದಾರೆ. ಮತ್ತು ಮಹಾಮಾರಿ ಕೊರೋನಾ ವೈರಸ್ ಸಮಯದಲ್ಲೂ ಹಲವಾರು ದಾನ ಧರ್ಮಗಳನ್ನು ತಮ್ಮ ಸ್ವಂತ ದುಡ್ಡಿನಲ್ಲಿ ಸಹಾಯ ಮಾಡಿದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿ ಹಲವಾರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸಂಘ ಸಂಸ್ಥೆಗಳು ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ. ಅದರಲ್ಲಿ ಪ್ರಮುಖವಾಗಿ ಕಲಾ ಮತ್ತು ಸಂಗೀತಕ್ಕಾಗಿ ನ್ಯಾಷನಲ್ ಅವಾರ್ಡ್, ಕಲಾ ಸೌರಭ, ಯುವ ರತ್ನ, ಉತ್ತರ ಕರ್ನಾಟಕದ ರಾಜಕುಮಾರ ಹಾಗೂ ಸಕಲ ಕಲಾ ವಲ್ಲಭ ಎಂಬ ಪ್ರಶಸ್ತಿಗಳನ್ನು ಗರಿಯೇರಿಸಿಕೊಂಡ ಈ ನಾಯಕನಿಗೆ ವಿಜಯಪುರದ ಸಿದ್ಧಾರ್ಥ ಬೈಜ್ವಾಳ ಹಾಡಿ ಹೇಳುವುದೇನ